ಸುಖ ದುಃಖ ಎರಡಕ್ಕೂ ಇವುಗಳೇ ಕಾರಣ ಎಂದಿದ್ದಾರೆ ಚಾಣಕ್ಯ. ಸುಖ ದುಃಖಗಳು ಸಮನಾಗಿದ್ದಾಗಲೇ ಜೀವನ. ಆದರೆ ಕೆಲವೊಬ್ಬರ ಜೀವನದಲ್ಲಿ ಸುಖಗಳು ಹೆಚ್ಚಾಗಿದ್ದರೆ ಇನ್ನು ಕೆಲವೊಬ್ಬರ ಜೀವನದಲ್ಲಿ ದುಃಖಗಳೇ ಹೆಚ್ಚಾಗಿರುತ್ತದೆ. ಇದಕ್ಕೆ ಕಾರಣವೇನೆಂಬುದನ್ನು ಚಾಣಕ್ಯರು ಹೇಳಿದ್ದಾರೆ. ಚಾಣಕ್ಯರ ಪ್ರಕಾರ ಸುಖ ದುಃಖಕ್ಕೆ ಕಾರಣವೇನು ಗೊತ್ತೇ? ಇವುಗಳಿಂದಾಗಿ ಸುಖ ದುಃಖ ಬರುತ್ತೆ ಎಂದಿದ್ದಾರೆ ಚಾಣಕ್ಯ. ಮಾನವನ ದುಃಖಕ್ಕೆ ಒಂದು ವಿಚಾರ ಮುಖ್ಯವಾಗಿ ಕಾರಣವಾಗಿರುತ್ತದೆ. ಚಾಣಕ್ಯರ ಪ್ರಕಾರ ನೀವು ಅದನ್ನು ನಿಯಂತ್ರಿಸಿದರೆ ಸಂತೋಷ ನಿಮ್ಮೊಂದಿಗೆ ಶಾಶ್ವತವಾಗಿ ಉಳಿಯುತ್ತದೆ. ಹಾಗಾದರೆ ನಮ್ಮ ಜೀವನದಲ್ಲಿ ತೂಕಗಳು ಯಾಕಾಗಿ ಬರುತ್ತವೆ? 1. ನಾವು ಮಾಡಿದ ಕರ್ಮಕ್ಕೆ ನಾವೇ ನೀರೆರೆಯಬೇಕು. ಮನುಷ್ಯನು ತನ್ನ ಕ್ರಿಯೆಗಳ ಮೂಲಕ ಅಂದರೆ ತಾನು ಮಾಡುವ ಕೆಲಸ ಕಾರ್ಯಗಳ ಮೂಲಕ ತನ್ನ ಜೀವನದಲ್ಲಿ ಸುಖ ಮತ್ತು ದುಃಖವನ್ನು ಆಹ್ವಾನಿಸುತ್ತಾನೆ. ಆಚಾರ್ಯ ಚಾಣಕ್ಯರು ಕರ್ಮವು ಉಪಾಸನೆ ಎಂದರೆ ಸತ್ಕರ್ಮ ಮಾಡುವವನಿಗೆ ಈ ಎಲ್ಲಾ ಕಡೆಯಿಂದಲೂ ಗೌರವ ಪ್ರಾಪ್ತವಾಗುತ್ತದೆ. ಅದೇ ರೀತಿ ಕೆಟ್ಟ ಕೆಲಸ ಮಾಡುವವರಿಗೆ ದುಃಖ ಹಿಂಬಾಲಿಸಿಕೊಂಡು ಬರುತ್ತದೆ. ಚಾಣಕ್ಯರು ಹೇಳುವಂತೆ ಒಬ್ಬ ವ್ಯಕ್ತಿಯ ನಡೆನುಡಿಗಳು ಆತನ ಸುಖ ದುಃಖಗಳಿಗೆ ಕಾರಣವಾಗುತ್ತದೆ. ತನ್ನ ಪ್ರಸ್ತುತ ಜೀವನದೊಂದಿಗೆ ವ್ಯಕ್ತಿಯು ಹಿಂದಿನ ಜನ್ಮದ ಕರ್ಮಫಲವನ್ನು ಕೂಡ ಪಡೆದುಕೊಳ್ಳುತ್ತಾನೆ. ನೀವು ಇತರರಿಗೆ ಒಳ್ಳೆಯದನ್ನು ಮಾಡಿದರೆ ಅದು ನಿಮಗೆ ಒಳ್ಳೆಯ ಫಲವನ್ನೇ ಕೊಡುತ್ತದೆ. ಹಾಗಾಗಿ ನಿಮಗೆ ಒಳ್ಳೆಯದನ್ನು ಮಾಡಲು ಸಾಧ್ಯವಾಗದಿದ್ದರೆ ಕೆಟ್ಟದ್ದನ್ನು ಮಾಡಲು ಹೋಗಲೇಬೇಡಿ. 2. ಸುಖ ಬಂದಾಗ ತಾನು ಯಾರೆಂಬುದನ್ನೇ ಮರೆತು ಬಿಡುತ್ತಾನೆ. ಸಂತೋಷ ಮತ್ತು ದುಃಖವೆಂಬುದು ಎಂದಿಗೂ ಶಾಶ್ವತವಲ್ಲ. ಆದರೆ ಹೆಚ್ಚಾಗಿ ದುಃಖ ಮತ್ತು ತೊಂದರೆಗಳಿಂದ ಸುತ್ತುವರೆದಿರುವ ವ್ಯಕ್ತಿಯು ಅವನ ಕಾರ್ಯಗಳ ಫಲಿತಾಂಶವಾಗಿ ಅವುಗಳನ್ನು ಪಡೆದುಕೊಳ್ಳುತ್ತಾನೆ. ಬೇಗ ಅಥವಾ ನಂತರ ಒಬ್ಬ ವ್ಯಕ್ತಿಯು ತನ್ನ ಕಾರ್ಯಗಳ ಫಲವನ್ನು ತನ್ನ ಪ್ರಸ್ತುತ ಜನ್ಮದಲ್ಲಿಯೇ ಪಡೆದುಕೊಳ್ಳುತ್ತಾನೆ. ಸುಖದ ಸಮಯ ಬಂದ ಕೂಡಲೇ ಮನುಷ್ಯ ತನ್ನ ದುಃಖದ ಸಮಯವನ್ನು ಮರೆತು ಬಿಡುತ್ತಾನೆ ಮತ್ತು ನಂತರ ಅವನು ಚಿಕ್ಕವನು ಮತ್ತು ದೊಡ್ಡವನು, ಕೆಟ್ಟದ್ದು ಮತ್ತು ಒಳ್ಳೆಯದು ಎಂಬ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಅವನು ಕುಟುಂಬ, ಆರ್ಥಿಕ ಮತ್ತು ಸಾಮಾಜಿಕ ಮಟ್ಟದಲ್ಲಿ ಅನೇಕ ತಪ್ಪುಗಳನ್ನು ಮಾಡುತ್ತಾನೆ. ಅದು ಮತ್ತೆ ಅವನ ದುಃಖಕ್ಕೆ ಕಾರಣವಾಗುತ್ತದೆ. ಆದ್ದರಿಂದಲೇ ಒಬ್ಬ ವ್ಯಕ್ತಿಯು ತನ್ನ ಕ್ರಿಯೆಗಳ ಮೂಲಕ ದುಃಖವನ್ನು ಆಹ್ವಾನಿಸುತ್ತಾನೆ ಎಂದು ಚಾಣಕ್ಯರು ಹೇಳಿದ್ದಾರೆ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಓರ್ವ ವ್ಯಕ್ತಿ ತನ್ನ ಪಾಪ ಕರ್ಮಗಳ ಆಧಾರದ ಮೇಲೆ ಸುಖ ದುಃಖವನ್ನು ಅನುಭವಿಸುತ್ತಾನೆಂದು ಹೇಳಿದ್ದಾರೆ. ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಸುಖ ನಮ್ಮನ್ನು ಹುಡುಕಿ ಬರುತ್ತದೆ. ಅದೇ ಕೆಟ್ಟ ಕೆಲಸಗಳನ್ನು ಮಾಡಿದರೆ ದುಃಖ ನಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತದೆ ಎಂದಿದ್ದಾರೆ.